ಬರಲಿ ನಮಗೆ. ಸರ್, ಇದನ್ನು ಹೊರತುಪಡಿಸಿ ಸರ್ ರಾಜಣ್ಣ ಅವರು ಅಸಮಾಧಾನಗೊಂಡಿದ್ದಾರೆ, ಬಿಜೆಪಿ ಕದ ತಟ್ಟಿದ್ದಾರೆ ಅನ್ನುವಂಥ ಮಾತುಗಳು ಹರಿದಾಡ್ತಿದೆ. ರಾಜಣ್ಣ ಅವರು ನಮ್ಮ ಪಕ್ಷದ ಹಿರಿಯ ಶಾಸಕರು, ಕಾಂಗ್ರೆಸ್ ಪಕ್ಷದಿಂದನೇ ಆಯ್ಕೆ ಆಗಿರೋದು. ಇವತ್ತು ಪಕ್ಷಾಂತರ ಕಾಯ್ದೆ ನಮ್ಮ ಮುಂದೆ ಇದೆ. ಅವರು ಒಂಟಿಯಾಗಿ ಹೋದರೆ ಅವರು ಶಾಸಕರಾಗಿ ಉಳಿಯಲ್ಲ, ಅದು ಅವ್ರಿಗೂ ಗೊತ್ತಿದೆ. ಅವರು ಸಚಿವರಾಗಿದ್ದರು, ಕಾರಣಗಳಿಂದ ಅವ್ರಿಗೆ ಸಚಿವ ಸ್ಥಾನ ಕೈ ತಪ್ಪೋಗಿದೆ. ಹಾಗಂತ ಹೇಳಿ ಅವ್ರಿಗೆ ಅಸಮಾಧಾನ ಇಲ್ಲ ಅಂತಲೂ ಹೇಳಲ್ಲ. ಅವ್ರಿಗೆ ಅವಕಾಶ ಸಿಕ್ಕಿತ್ತು, ಸಚಿವರಾಗಿದ್ದರು. ಅವಕಾಶದಿಂದ ವಂಚಿತರಾಗಿರುವಂಥ ಅನೇಕ ಹಿರಿಯ ಶಾಸಕರು ನಮ್ಮಲ್ಲಿ ಇನ್ನೂ ಇದ್ದಾರೆ. ಸೊ ಹಾಗಾಗಿ ಯಾವುದೇ ಊಹಾಪೋಹಗಳಿಗೆ ತಲೆ ಕೊಡೋದು ಬೇಡಿ. ರಾಜಣ್ಣ ನಮ್ಮ ಪಕ್ಷದ ಹಿರಿಯ ನಾಯಕರು, ಪಕ್ಷದಲ್ಲೇ ಇದ್ದಾರೆ. ಅಂದರೆ ಅವರ ಅಸಮಾಧಾನ ಒಂದು ರೀತಿ ಸರಿ ಅನಿಸುತ್ತೆ ಸರ್ ನಿಮಗೆ? ಯಾಕಂದರೆ ನೀವು ಕೂಡ ಹಿರಿಯ ಶಾಸಕರು, ಸಾಕಷ್ಟು ಬಾರಿ ನಾನು ಸನ್ಯಾಸಿ ಅಲ್ಲ, ಅಧಿಕಾರ ನನಗೂ ಬೇಕು ಅನ್ನುವಂಥದ್ದು ಓಪನ್ ಆಗಿ ಹೇಳ್ಕೊಂಡಿದ್ರಿ. ಅವರ ಒಂದು ಇದು ಅಸಮಾಧಾನಕ್ಕೆ ನೀವು ಕೂಡ ಧ್ವನಿಗೂಡಿಸ್ತೀರಾ ಅಂತ? ನೋಡಿ, ರಾಜಣ್ಣ ಅವರು ಅಧಿಕಾರ ಅನುಭವಿಸಿರೋರು, ಅಧಿಕಾರದಲ್ಲಿ ಇಲ್ಲದೇ ಇದ್ದವರು ಅವ್ರಿಗಿಂತ ಜಾಸ್ತಿ ಅಸಮಾಧಾನ ಹೊಂದ್ಕೊಂಡಿದ್ದಾರೆ. ನಾವು ಸಹಿಸ್ಕೊಂಡು ಹೋಗ್ತಾ ಇದ್ದೀವಿ, ಅವರು ತಾಳ್ಮೆಯಿಂದ ಇರಲಿ ಅಂತ ನಾನು